ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಾಕೆನಾರಾಯಣ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪೌರಕಾರ್ಮಿಕರ ಮೇಲೆ ಎಂಎಸ್ಜಿಪಿ ಏಜೆನ್ಸಿಯ ಪ್ರವೀಣ್ ಗೌಡರ ಹಿಂಸಕಾಂಡವನ್ನು ಕಾರ್ಮಿಕರ ಮಾತುಗಳಲ್ಲಿ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ತೆ. HD ಚಾನಲ್ ಕಡೆಯಿಂದ ತಮಗೆಲ್ಲರಿಗೂ ಸುಸ್ವಾಗತ. ಮುಖ್ಯವಾಗಿ ಇವತ್ತು ನಾನು APMC ಯಾರ್ಡು ಯಶವಂತಪುರದಲ್ಲಿ ಬೆಂಗಳೂರಲ್ಲಿ ಭೇಟಿ ಮಾಡಿದಾಗ ಇಲ್ಲಿ ಕಾರ್ಮಿಕರು ಕೆಲಸ ಮಾಡಬೇಕಾದ್ರೆ ಇವರಿಗೆ ಸುರಕ್ಷಿತವಾದ PP ಗ್ಲೌಸ್ ಆಗಲಿ ಮಾಸ್ಕ್ ಆಗಲಿ ಯಾವುದೇ ರೀತಿಯಂತಹ ಒಂದು ಸುರಕ್ಷಿತ ಆರೋಗ್ಯಕರವಾಗಿ ಇಲ್ಲ ಇವ್ರಿಗೆ. ಹಾಗಾಗಿ ಇವರ ಅಭಿಪ್ರಾಯಗಳು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೋ, ಏನು ಇವ್ರ ಕಷ್ಟನೋ, ಇವ್ನ ನಲಿವು ಏನದನ್ನು ನಾವು ತಿಳ್ಕೊಳ್ಳೋಣ. ಸರ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಾ? ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ನಾವು ವಾರಕ್ಕೂ 15 ದಿವಸಕ್ಕೆ ಒಂದೊಂದು ಸರಿ ಬರ್ತೀವಿ. ಎಷ್ಟು ಒಂದು ದಿವಸಕ್ಕೂ ಕೂಡ ಕೆಲಸ ನಿಮಗೆ ವೇಜಸ್ ಕೊಡ್ತಾರೆ? 800 ರೂಪಾಯಿ ಕೊಡ್ತಾರೆ. 800 ರೂಪಾಯಿ ಕೊಡೋದು. ESIP ಇದೆಯಾ? ಇಲ್ಲ. ನಿಮ್ಗೆ ಏನಾದರೂ ಅದೇ ಏನು ರಕ್ಷಣೆ ಆಗುತ್ತೆ? ನಿಮಗೆ ಏನಾದರೂ ಇಲ್ಲಿ ನಿಮಗೆ ಇನ್ಸಿಡೆನ್ಸ್ ನಡೀತು, ಅಪಘಾತ ನಡೀತು, ಆವಾಗ ನೀವು ಯಾವ ರೀತಿ ಅಂತ ನಿಮಗೆ ಸಹಾಯ ಮಾಡ್ತಾರೆ ಇಲ್ಲಿ? ಫಸ್ಟ್ ಏಡ್ ಮಾಡಿಸ್ತಾರೆ ಅಷ್ಟೇ. ಮಿಕ್ಕಿದ್ದು ಬಿಟ್ಬಿಡ್ತಾರೆ. ಮಿಕ್ಕಿದ್ದು ಅಂಥ ಆಕ್ಸಿಡೆಂಟ್ ಏನು ಆಗಲ್ಲ ಅಂತ ಅನಿಸುತ್ತೆ. ಆಯಿತಾ, ಏನಾದರೂ ಮೈನರ್ ಪ್ರಾಬ್ಲಮ್ ಆದರೆ ಸಾಲ್ವ್ ಮಾಡ್ತಾರೆ. ಇವಾಗ ನಿಮಗೆ ESIP ಇಲ್ಲ ಸರ್. ಯೂನಿಫಾರ್ಮ್ ಬಂಧುಗಳೇ ಕೇಳಿಸ್ಕೊಳ್ಳಿ. ಇವತ್ತು ಒಬ್ಬ ಕಾರ್ಮಿಕರಿಗೆ ಇರಬೇಕಾದಂತಹ ESIP ಸಹ ಇಲ್ಲ ಅಂತ ಹೇಳಿದರೆ ಯಾವ ರೀತಿ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆಯಲ್ಲಿ ಇವರು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಮೇಲ್ವರ್ಗದ ಅಂದರೆ ಅಧಿಕಾರಿಗಳು ಇದನ್ನು ನೀವು ಆ್ಯಕ್ಷನ್ ತೊಗೋಬೇಕಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸರ್, ತಾವು ಹಲವು ಸಾಮಾಜಿಕ ಹೋರಾಟ ಮಾಡ್ತಾಯಿದ್ದೀರಾ. ಈ ಕಾರ್ಮಿಕರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನಿಲುವೇನು? ಇಲ್ಲಿ ನಾವು APMC ಯಾರ್ಡ್ ಬಂದಿದ್ದೀವಿ, ಯಶವಂತಪುರ. ಇಲ್ಲಿ ನಾವು ಒಂದು ಸರಿಸುಮಾರು ಒಂದು 2-3 ವರ್ಷ, 3-4 ವರ್ಷದಿಂದ ವಿಚಾರಣೆ ಮಾಡ್ತಾಯಿದ್ದೀವಿ. ಇಲ್ಲಿ ಏನು ಗುತ್ತಿಗೆ ಕೊಡ್ತಾರೆ, ಆ ಗುತ್ತಿಗೆಗೆ ತಕ್ಕಂತೆ ಏನು ಟೆಂಡರ್ ಶೂರಲ್ಲಿ ಗುತ್ತಿಗೆದಾರ ಮ್ಯಾನ್ ಪವರ್ ಇಷ್ಟಂತ ಇರುತ್ತೆ, ಅಷ್ಟು ಇರಲ್ಲ. ಈಗ ನಾವು ಆಫೀಸಲ್ಲಿ ವಿಚಾರಣೆ ಮಾಡಿದಾಗ 35ರಿಂದ 40 ಮಂದಿ ಇರಬೇಕು ಅಂತ ಹೇಳಿದರು. ಆದರೆ ನಮಗೆ ಇಲ್ಲಿ ಎಲ್ಲ ಟೋಟಲಾಗಿ ಕಾಣ್ತಾ ಇರೋದು 15 ಜನ. 15 ಜನದಲ್ಲಿ ಆಫೀಸ್ಗಂತ ಒಂದಿಬ್ಬರನ್ನ ಹಾಕ್ಕೊಂಡವ್ರೆ, ಇಬ್ಬರು ಬಂದಿಲ್ಲ. 11 ಜನ ಮಾತ್ರ ಫುಲ್ APMC ಯಾರ್ಡನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಮತ್ತು ಅವರಿಗೆ ಒಂದಷ್ಟು ಮಂದಿಗೆ, ಒಂದು ಸ್ವಲ್ಪ ಮಂದಿ ಕೊಟ್ಟಿದ್ದಾರೆ, ಒಂದಷ್ಟು ಮಂದಿಗೆ ESI ಇಲ್ಲ, PF ಇಲ್ಲ. ಮತ್ತು ವೇತನ ಏನಿದೆ, ಕನಿಷ್ಠ ವೇತನ, ಲೇಬರ್ ಆ್ಯಕ್ಟ್ ಪ್ರಕಾರ ಕನಿಷ್ಠ ವೇತನ ಕೊಡ್ತಾಯಿಲ್ಲ. ಅದು 14,000 ಚಿಲ್ಲರೆ ಕೊಡ್ತಾಯಿದ್ದಾರೆ. ಅದು ಅವ್ರಿಗೆ ಬರಬೇಕಾಗಿರೋದು ESI PF ಎಲ್ಲ ಕಟಾವಾಗಿ ಒಂದು 17,000 ಹತ್ರ ಬರಬೇಕಾಗಿದೆ. ಅದು ನಾವು ಮೌಖಿಕವಾಗಿ ಆಫೀಸರ್ಸ್ ಥರ ಮಾತಾಡಿದಾಗ ಇಷ್ಟೇ ಬರೋದು ಅಂತ ಹೇಳ್ತಾ ಇದ್ದಾರೆ. ಇವರ ಅಮೌಂಟಲ್ಲೇ, ಇವ್ರ ವೇತನದಲ್ಲೇ ಎಂಪ್ಲಾಯರ್ಸು ಇಬ್ಬರದು PF ಕಡಿತ ಮಾಡ್ತಾಯಿದ್ದಾರೆ. ಮತ್ತು ಮ್ಯಾನ್ ಪವರ್ ಕಡಿಮೆ ಇದೆ ಅಂತ ಕೇಳಿದಾಗ ಬೇರೆ ಯೂನಿಟ್ಸ್ ಕೇಳ್ತಾ ಇದ್ದಾರೆ ಸಾಹೇಬರು. ಏನು, ನಮ್ಮ ದೊರೆಸ್ವಾಮಿ ಸಾರು ಇದು ದಾಸನಪುರ ಯೂನಿಟ್ ಸ್ವಲ್ಪ ಜನ ಕಳಿಸಿದ್ದಾರೆ. ಇಲ್ಲಿ ಮೇಡಮ್ ಅವರು ಇಬ್ಬರಿದ್ದಾರೆ ಕೇಸ್ ವರ್ಕ್, ಅವ್ರನ್ನ ವಿಚಾರಣೆ ಮಾಡಿದಾಗ ಆ ಯೂನಿಟ್ ಸಪ್ರೇಟು, ಈ ಯೂನಿಟ್ ಸಪ್ರೇಟು, ಈ ಯೂನಿಟ್ಸ್ಗೆ ಸಪ್ರೇಟಾಗಿದ್ದಾರೆ ಅಂತ ಹೇಳಿದ್ರು. ಮತ್ತು ಇಲ್ಲಿ ಭಾನುವಾರ ಇಲ್ಲಿ ವಿಚಾರಣೆ ಮಾಡಿದಾಗ ಇವರು ಅಕಸ್ಮಾತ್ತಾಗಿ ಅಸಂಘಟಿತರಾಗಿ ಇವ್ರನ್ನ ಕರ್ಕೊಂಬಂದು ಒಂದು 700-800 ಕೊಟ್ಟು ಒಂದಷ್ಟು ಮಾತ್ರ ಕೊಟ್ಟು ಇವ್ರಿಗೆ ಯಾವುದೇ ರೀತಿ ಸೇವಾ ಭದ್ರತೆ ಇಲ್ಲ. ಇವ್ರಿಗೇನಾದರೆ ಇವ್ರ ಹೆಂಡತಿ ಮಕ್ಕಳಿಗೆ ಯಾರೂ ದಿಕ್ಕು ದೆಸೆ ಇಲ್ಲ. ಆ ನಿಟ್ಟಲ್ಲಿ ಇಲ್ಲಿ ಅವ್ರಿಗೆ ಸೇಫ್ಟಿ ಏನು ಪರಿಕರಗಳು ಕೊಡ್ತಾರೆ, ಅವೂ ಸಹ ಅವ್ರಿಗೆ ಕೊಟ್ಟಿಲ್ಲ. ಮತ್ತು ಯೂನಿಫಾರಮು ಅಂತ ಕೇಳಿದ್ವಿ. ಯೂನಿಫಾರಮು ವರ್ಷಕ್ಕೆ 2 ಜೊತೆ ಕೊಡಬೇಕಂತಿದೆ, ಅವ್ರಿಗೆ ಒಂದು ಶರ್ಟ್ ಮಾತ್ರ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಯಾಕಂದರೆ ನೀವು ನೋಡ್ತಾ ಇದ್ದೀರಿ ಸರ್, ಇಲ್ಲಿ ಸ್ಮೆಲ್ ಬರ್ತಾಯಿದೆ, ವಾಸನೆ. ಈ ಸ್ಮೆಲ್ಲು, ಈ ದುರ್ವಾಸನೆಯಿಂದ ಇವರ ಆರೋಗ್ಯ ಹದಗೆಟ್ಟು ಇವರು ಅರ್ಧ ಆಯಸ್ಸಿಗೆ ತೀರೋಗ್ತಾ ಇದ್ದಾರೆ. ಅದು ನಾನು ಹೇಳ್ತಾ ಇಲ್ಲ, ನ್ಯಾಷನಲ್ ಹೆಲ್ತ್ ಸೆಂಟ್ರ್ ಅವರು ಸರ್ವೆ ಮಾಡಿ ಹೇಳಿದ್ದಂಥ ವಿಷಯ. ಅವರು ಲಂಗ್ಸ್ ಎಲ್ಲ ಹಾಳಾಗಾಗಿ ಅವ್ರ ಕರಳು ತೊಂದರೆ ಆಗಿ ಅವರು ಅರ್ಧ ಆಯಸ್ಸಲ್ಲಿ ತೀರೋಗ್ತಾ ಇದ್ದಾರೆ. ಆ ನಿಟ್ಟಲ್ಲಿ ನುರಿತ ವೈದ್ಯರಿಂದ 3 ತಿಂಗಳಿಗೊಂದು ಸಲ ಆರೋಗ್ಯ ತಪಾಸಣೆ ಮಾಡಬೇಕಂತ ಇದೆ, ಅದನ್ನು ಮಾಡ್ತಾಯಿಲ್ಲ. ಈ ಹಿಂದೆ 4-5 ತಿಂಗಳು ಮುಂಚೆ ಏನೋ ಮಾಡಿದ್ರಂತೆ, ಅದು ಮಾತ್ರ ಅವರು ಸಬು ಬೀಳ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಮತ್ತು ಇವರಿಗೆ ಊಟಕ್ಕಂತ
ಏನು ಸಫಾಯಿ ಕರ್ಮಚಾರಿ ಆಗ್ಬೋದು ಅಥವಾ ಲೇಬರ್ ಆ್ಯಕ್ಟ್ ಪ್ರಕಾರ ಅವ್ರಿಗೆ 50 ರೂಪಾಯಿ ಡೈಲಿ 50 ರೂಪಾಯಿ ಕೊಡಬೇಕಂತಿದೆ ದಿನ ಊಟಕ್ಕಂತ. ಅದು ಸಹ ಅವರಲ್ಲಿ ಆ ವೇತನದಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಆ ಜೊತೆಗೆ ಈ ಏನು ಪರಿಕರಗಳು, ಈ ಪರಕೆಗಳಿದೆಯಲ್ಲ, ಪರಕೆಗೆ 200 ರೂಪಾಯಿ ಕೊಡಬೇಕು ತಿಂಗಳಿಗೆ, 3 ತಿಂಗಳಿಗೆ ಒಂದು ಸಲ ಕೊಡಬೇಕಂತಿದೆ. ಅದು ಸಹ ಕೊಡ್ತಾಯಿಲ್ಲ. ಹಲವಾರು ಸಮಸ್ಯೆಗಳಿದೆ ಸರ್. ಅಂದರೆ ಇಲ್ಲಿ ಪಾಪ ಈ ಕಾರ್ಮಿಕರು ಎಲ್ಲೋ ಹಳ್ಳಿಗಾಡಿಂದ ಊರು ಬಿಟ್ಟು ಊರು, ರಾಜ್ಯ ಬಿಟ್ಟು ರಾಜ್ಯ, ಇಲ್ಲಿ ಆ ಕಡೆ ಈ ಸ್ಲೇವರ್ಸ್ ಅಂದರೆ ಜೀತಗಾರರ ಥರ ನೋಡ್ತಾರಲ್ಲ, ಅದೇ ರೀತಿ ಇಲ್ಲಿಗೆ ಬಂದು ಏನೋ ನೆಮ್ಮದಿಯಾಗಿ ಜೀವನ ಮಾಡೋಣ ಅಂತ ಇಲ್ಲಿಗೆ ಬಂದರೆ ಇಲ್ಲೂ ಸಹ ಆಧುನಿಕ ರೀತಿ ಮಾಡ್ರಲ್ ಗುತ್ತಿಗೆ ಅಂದರೆ ಮಾಡ್ರಲ್ ಜೀತ ಪದ್ಧತಿ ಇಲ್ಲಿ ಅನುಸರಿಸ್ತಾ ಇದ್ದಾರೆ. ಏನನ್ನ ಕೇಳಿದ್ರೆ ಅವ್ರು ಬೈಯೋದು, ಏನು ಇಲ್ಲಿ ಮೇಲ್ವಿಚಾರಕರಿದ್ದಾರೆ ಅವರು ಆ ಹೆಣ್ಣು ಮಕ್ಕಳನ್ನ ಅವಾಚ್ಯ ಶಬ್ದಗಳಿಂದ ತನ್ನ ಮನೆ ಒಡತಿಯನ್ನು ಮಾತಾಡ್ತಾರಲ್ಲ, ಅದಕ್ಕಿಂತ ಹೀನಾಯವಾಗಿ ಅವರು ಮಾತಾಡ್ತಾ ಇದ್ದಾರೆ ಅಂತ ನಮಗೆ. ಒಟ್ಟಿನಾಗೆ ಇವರು ಕಷ್ಟಜೀವಿಗಳನ್ನು ಬಲಿಪಶು ಮಾಡ್ತಾ ಇದ್ದಾರೆ ಅಂತ ಲೆಕ್ಕ. ಹೌದು ಸಾಹೇಬ್ರೆ, ಬಲಿಪಶು ಮಾಡ್ತಾ ಇದ್ದಾರೆ. ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತಾನೆ ನಾವು. ಇವರು ಮಾನವದ ದೃಷ್ಟಿಯಿಂದ ಕೆಲಸ ಮಾಡಿಸ್ತಾ ಇಲ್ಲ, ಅಧಿಕಾರಿಗಳು ಮೇಲಧಿಕಾರಿಗಳಂತ ಕಣ್ಣಿಗೆ ಕಾಣ್ತಾ ಇದೆ, ಇಲ್ಲಿ ಕಣ್ಣು ಕಾಣ್ತಾ ಇದೆ ಸಾಹೇಬ್ರೆ. ನಿಜ ಸತ್ಯ. ನಾವು ಹಲವಾರು ಬಾರಿ 4-5 ವರ್ಷದಿಂದ ಬಂದು ಅವ್ರಿಗೆ ಹೇಳ್ತಾ ಇದ್ದೀವಿ, ಅವ್ರಿಗೆ ಸರಿಯಾದ ನ್ಯಾಯ ಒದಗಿಸ್ಕೊಡಿ ಅಂತ. ಅಡ್ಮಿನಿಸ್ಟ್ರೇಟಿವ್ನು ಕೇಳ್ಕೊತಾ ಇದ್ದೀವಿ, ಗುತ್ತಿಗೆದಾರರು ಕೇಳ್ತಾ ಇದ್ದೀವಿ. ನಿನ್ನೆ ಗುತ್ತಿಗೆದಾರರು ಫೋನ್ ಮಾಡಿದ್ವಿ, ನಾನು ಊರಲ್ಲಿದ್ದೀನಿ, ಸೋಮವಾರ ಮಂಗಳವಾರ ಬರ್ತೀನಿ ಅಂತ ಹೇಳಿದ್ರು. ಇಲ್ಲಿಗೆ ಮೇಲ್ವಿಚಾರಕಂತ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ, ಅವರು ಸಹ ಇವ್ರನ್ನ ಸರಿಯಾಗಿ ನಡೆಸ್ಕೊತಾ ಇಲ್ಲ. ಇವ್ರಿಗೆ ಸರಿಯಾದ ಸಲಕರಣೆಗಳು ಸಿಗ್ತಾ ಇಲ್ಲ. ಮತ್ತು ಸಂಜೆ ಅವರಿಗೆ ಮಾಮೂಲಾಗಿ ಸಫಾಯಿ ಕರ್ಮಚಾರಿಗಳು ಬೆಳಿಗ್ಗೆ 6:30, 6:45ಗೆಲ್ಲ ಬಂದರೆ 2 ಗಂಟೆಗೆಲ್ಲ ತಂಬು ಕೊಟ್ಬಿಟ್ಟು ಹೋಗ್ತಾರೆ. ಇಲ್ಲಿ 6:30, 6:45 ಬಂದರೆ ಹತ್ರ ಅವ್ರಿಗೆ 3 ಗಂಟೆಗೆ ಅಂತ ಟೈಮ್ ಹೇಳಿದ್ದಾರೆ. ಆದರೆ 3 ಗಂಟೆಗೆ ಇಲ್ದಂಗೆ 4-5 ಗಂಟೆವರೆಗೂ ದುಡಿಸ್ಕೊತಾ ಇದ್ದಾರೆ. ಒಟ್ಟಾಗಿ ಸಂವಿಧಾನದಲ್ಲಿರುವಂತಹ ಕಾರ್ಮಿಕರ ಕಾಯ್ದೆಯನ್ನು ಇವರು ಉಲ್ಲಂಘನೆ ಮಾಡಿಬಿಟ್ಟು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹೌದು ಸಾಹೇಬ್ರೆ. ಪರವಾಗಿ ತಾವು ಮುಂದಿನ ದಿನಗಳಲ್ಲಿ ಇವರಿಗೆ ಯಾವ ರೀತಿ ಅಂತ ನೀವು ಇವರಿಗೆ ಬುದ್ಧಿ ಕಲಿಸ್ತೀರಾ? ಇದೆಲ್ಲ ನಾವು ನೋಡಿ ಸಾಕಾಗೋಯ್ತು. ನಾವಿನ್ನು ಫೈನಲ್ ಆಗಿ ಅವ್ರಿಗೆ ಮೌಖಿಕವಾಗಿ ತಿಳಿಸ್ತೀವಿ, ಪತ್ರ ಮುಖಾಂತರ ತಿಳಿಸಿದ್ದೀವಿ, ನೆನ್ನೆ ಒಂದು RTI ಹಾಕಿದ್ದೀವಿ. ಇನ್ನು ಅವರು ಅದಕ್ಕೂ ಬಗ್ಲಿಲ್ಲ ಅಂದರೆ ನಾನು ಇಲ್ಲಿ ನಮ್ಮ ಸಫಾಯಿ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮತ್ತು ಸಫಾಯಿ ಕರ್ಮಚಾರಿಗಳ ವರ್ಕರ್ಸ್ ಯೂನಿಯನು ಪ್ರಧಾನ ಕಾರ್ಯದರ್ಶಿಗಳು ಚಂದ್ರಣ್ಣ ಅಂತಿದ್ದಾರೆ, ಮತ್ತು ಅವರ ಪದಾಧಿಕಾರಿಗಳಲ್ಲಿ ಒಬ್ಬರಾದಂಥ ನಮ್ಮ ಸುಬ್ರಾಡ್ ಅವರಿದ್ದಾರೆ, ಮತ್ತು ಕಾರ್ಯಕಾರಿ ಕಮಿಟಿ ಸದಸ್ಯರಾದಂಥ ವೆಂಕಟೇಶ್